ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ಮೀನಾ ಮತ್ತೆ ಶ್ರುತಿ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಶ್ರುತಿ, ನೀವು ಮೂರೊತ್ತು ಅಡುಗೆ ಮಾಡ್ತಿರಲ್ವಾ, ನಿಮಗೆ ಸುಸ್ತಾಗಲ್ವಾ ಅಂತ ಕೇಳ್ತಾಳೆ. ಮನೆಯವ್ರಲ್ವಾ, ಏನು ಸುಸ್ತಾಗಲ್ಲ, ಒನ್ ಟೈಮ್ ಮಾಡಿದಾದ್ಮೇಲೆ ಇನ್ನೊಂದು ಹೊತ್ತಿ ಮಾಡುವಾಗ ಅಲ್ಲೇ ರಿಲೀಫ್ ಸಿಕ್ಕಿರುತ್ತೆ ಅಂತಂತಾಳೆ. ನಾನು ಡಬ್ಬಿಂಗ್ ಕೊಡುವಾಗ ಶೂಟ್ ಮಾಡಿದಾದ್ಮೇಲೆ ಅರ್ಧ ಗಂಟೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ತುಂಬಾ ಎನರ್ಜಿ ನಿಮ್ಗೆ ಅಂತ ಹೇಳುವಾಗ ಅಲ್ಲಿಗೆ ರೋಹಿಣಿ ಬಂದು, ಎನರ್ಜಿ ಏನೋ ಇದೆ, ಹೂ ಕೊಟ್ಟ ಸಂಪಾದನೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತ ಹೇಳಿದಾಗ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲ ಮಾವ ದುಡ್ಡು ಎಲ್ಲರನ್ನು ಕೇಳಿದಾಗ ನೀವು ಕೊಡ್ತೀರಾ ಅಂತಂದ್ರಲ್ಲ, ಅದಕ್ಕೆ ಹೇಳ್ದೆ ಅಂತಂತಾಳೆ. ಅದ್ರಲ್ಲೇನಿದೆ, ತಿಂಗಳ ಮನೆ ಖರ್ಚಿಗೆ ಎಲ್ಲರನ್ನು ಕೇಳ್ತಾ ಇದ್ರು, ನಾನು ಸಂಪಾದನೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕೊಡ್ತೀನಿ ಅಂತಂದೆ. ಅವ್ರು ಹೇಳಿದ್ರಲ್ಲೂ ಕರೆಕ್ಟ್ ಆಗಿದೆಯಲ್ವಾ, ಯಾಕೆ ಅವ್ರು ಕೊಡಬಾರ್ದಾ ಅಂತ ಶ್ರುತಿ ಕೇಳ್ತಾಳೆ. ಹಾಗೇನಲ್ಲ ರೋಹಿಣಿ, ಮಾವನ್ಗೆ ಕೊಡ್ತೀನಿ ಅಂತ ಹೇಳಿದ್ದು ನೀನು ಒಳ್ಳೇಳಾಗಬೇಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳಿದಾಗ, ನಾನು ಎಲ್ಲರೂ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ, ನೀನು ಅತ್ತೆಗೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದೆಯಲ್ಲ, ಅದು ನೀನು ಒಳ್ಳೇಳಾಗಬೇಕು ಅಂತ ಕೊಡ್ತಾ ಇದೀಯಾ ಅಂತ ಕೇಳ್ತಾಳೆ. ನಾನು ಅವ್ರನ್ನ ಅಮ್ಮನ ಥರ ಟ್ರೀಟ್ ಮಾಡ್ತೀನಿ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಕೊಡೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾಳೆ. ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಕೊಡ್ತಾರೆ ಬಿಡಿ ರೋಹಿಣಿ ಅವರೇ ಅಂತ ಶ್ರುತಿ ಹೇಳಿದಾಗ, ಹಾಗಲ್ಲ ಶ್ರುತಿ, ಇವಾಗ ನನಗೆ ಪಾರ್ಲರಲ್ಲಿ ಕೆಲಸ ಮಾಡ್ತೀನಿ, ಅಮೌಂಟ್ ಬರುತ್ತೆ, ಮನೋಜ್ ಅವರು ಪ್ರಾಫಿಟ್ ಬರುತ್ತೆ, ಅದರಲ್ಲೂ ಕೊಡ್ತಾರೆ, ನಮಗೆ ತಿಂಗಳ ಅಮೌಂಟ್ ಬರುತ್ತೆ, ಆದರೆ ಇವ್ರಿಗೆ ಹೇಗೆ ಅಂತ ಕೇಳ್ತಾಳೆ. ಅದೇ ಹೇಗೆ ಅಂತ ಕೇಳಿದಾಗ, ಸೂರ್ಯ ಕಾರ್ ಓಡಿಸೋದು, ಅವ್ರಿಗೆ ಟ್ರಿಪ್ ಇರಲಿಲ್ಲ ಅಂತಂದರೆ ಅಮೌಂಟ್ ಸಿಗಲ್ಲ, ನಿಮಗೆ ಹೂ ಕಟ್ಟೋದು ಸಿಗಲಿಲ್ಲ ಅಂತಂದರೆ, ಆರ್ಡರ್ ಸಿಗಲಿಲ್ಲ ಅಂದರೆ ಅವಾಗ ಎಲ್ಲಿದ್ದ ಕೊಡ್ತೀರಾ ಮಂತ್ಲಿ ಅಂತ ಕೇಳ್ತಾಳೆ. ಯಾವಾಗೋ ಒಂದಿನ ಟ್ರಿಪ್ ಸಿಗಲ್ಲ, ಹಾಗಂತ ಯಾವಾಗ್ಲೂ ಸಿಗದೆ ಇರೋದಂಗಾಗುತ್ತಾ, ಹೌದು ದುಡಿತಾ ಇರ್ತಾರೆ ಅಂತ ಹೇಳಿದಾಗ, ನಮಗೆಲ್ಲ ಪ್ರಾಫಿಟ್ ಸಿಗುತ್ತೆ, ಲಾಭ ಸಿಗುತ್ತೆ, ನಿಮ್ಗೆ ಹೇಗೆ ಅಂತ ಕೇಳ್ತಾಳೆ. ನಾವು ಕೆಲಸ ಮಾಡೋದ್ರಲ್ಲಿ ನಂಬಿಕೆ ಇರಬೇಕು, ನಾವು ತಿಂಗಳ ಕೊಡ್ತೀವಿ, ನಾವು ಕೊಡಲ್ಲ ಅನ್ನೋ ಥರ ಹೇಳ್ತಿದ್ದೀರಲ್ಲ ಯಾಕೆ ಅಂತ ಹೊಡೆಯೋ ಥರ ಮುಂದೆ ಹೋಗ್ತಾಳೆ. ಆಗ ಶ್ರುತಿ, ಕೂಲ್ ಈ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ ಅಂತಂದ್ರೆ, ಇವ್ರು ಹೇಳೋದೇನು ಸರಿನಾ ಶ್ರುತಿ ಅಂತ ಹೇಳ್ತಾಳೆ. ಇವ್ರ ಗಂಡ ಇವಾಗ ತಾನೇ ಕೆಲ್ಸಕ್ಕೆ ಹೋಗ್ತಾ ಇರೋದು, ಇನ್ನು 1 ತಿಂಗಳೂ ಆಗಿಲ್ಲ, ಸ್ಯಾಲ್ರಿ ಕೈಗೂ ಸಿಕ್ಕಿಲ್ಲ, ನನ್ನ ಗಂಡ ಪ್ರತಿ ವರ್ಷನೂ ಇವರೇ ದುಡ್ದು ತಂದು ಹಾಕ್ತಾ ಇರೋದು, ಇವರೇ ತಂದು ಹಾಕೋ ಥರ ಮಾತಾಡ್ತಾ ಇದಾರಲ್ಲ ಅಂತ ಹೇಳ್ತಾರೆ. ಏನ್ ಮೀನಾ ಕಾಲ್ ಹಿಡಿತಾ ಇದೀಯಾ ಅಂತ ಹೇಳಿದಾಗ, ನಾನು ಇರೋದನ್ನೇ ಹೇಳ್ತಾ ಇರೋದು ಅಂತಂತಾಳೆ ಮೀನಾ. ವರ್ಷಾನ್ಗಟ್ಲೆಯಿಂದನೂ ನನ್ನ ಗಂಡನೇ ಈ ಮನೆಗೆ ಖರ್ಚಿನೆಲ್ಲ ನೋಡ್ಕೊಂತ ಇರೋದು, ಲಕ್ಷಾನ್ಗಟ್ಲೆ ದುಡಿತಾ ಇದಾರಲ್ಲ ನಿಮ್ಮ ಯಜಮಾನ್ರು, ಆದ್ರೆ ಅವ್ರು ಕೊಡೋದೆಷ್ಟು ಹೇಳಿ, ಸ್ವಲ್ಪ ಕೊಡ್ತೀನಿ ಅಂತ ಅನ್ನೋ ಥರ ಹೇಳಿದ್ರು, ಇವಾಗ ದುಡಿತಾ ಇದಾರಲ್ಲ ಕೊಡ್ತಾರೆ ಅಂತ ಅಂತಾಳೆ ರೋಹಿಣಿ. ಅವಾಗ ಶ್ರುತಿ, ವೆಯ್ಟ್ ಅಂತಾಳೆ. ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತಂದಾಗ, ಏನ್ ಇವ್ರ ಮನೆಗೆ ಇವರೇ ತಂದು ಹಾಕೋ ತರ ಹೇಳ್ತಾ ಇದಾರಲ್ಲ ಅಂತಂದಾಗ, ಇರೋದನ್ನೇ ನಾನು ಹೇಳ್ತಾ ಇರೋದು ಅಂತ ಅಂತಾಳೆ. ಅವಾಗ ಎಲ್ಲರೂ ಕೊಡ್ತಾರೆ ಅಂತ ಹೇಳಿದಾರಲ್ಲ, ಏನಕ್ಕೆ ಅಷ್ಟೊಂದು ಜಗಳ ಆಡ್ತಿದ್ರ, ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಶ್ರುತಿ, ಅವ್ರ ಅಡ್ಗೆ ಮಾಡಿ ಬನ್ನಿ ನೀವು ಅಂತ ಹೋಗ್ತಾಳವಳು. ಅವಾಗ ರೋಹಿಣಿನೂ ಹೋಗ್ತಾಳೆ. ಆಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಕಾಫಿ ಕೊಡಮ್ಮ, ತುಂಬಾ ಟೆನ್ಷನ್ ಆಗ್ತೈತಿ ಅಂತಂದಾಗ, ಯಾಕೆ ಅಂತ ಕೇಳಿದಾಗ, ಮನೋಜ್ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ, ಅಪ್ಪ ದುಡ್ಡು ಕೇಳಿದ್ದಕ್ಕೆ ಏನೇನೋ ಹೇಳ್ತಾನೆ, ತಲೆ ಕೆಟ್ಟೋಯ್ತು ನನಗೆ ಅಂತ ಹೇಳ್ತಾನೆ. ನಿಮ್ಗೂ ಟೆನ್ಷನ್ ಆಯ್ತಾ ಅಂತಂದಾಗ, ಅಂತಾನೆ. ನಿಂದೇನು ಅಂತ ಕೇಳಿದಾಗ, ಆ ರೋಹಿಣಿ ಅವ್ರು ಏನೆಲ್ಲ ಮಾತಾಡೋದ್ರು ಅಂತಂದಾಗ, ಗೊತ್ತಿತ್ತು ಅವಮ್ಮ ಏನಾದ್ರೂ ಮಾತಾಡುತ್ತೆ ಅಂತ, ಏನಾದ್ರು ಪೌಡ್ರಮ್ಮಂದು ಅಂತ ಕೇಳ್ತಾನೆ. ತಿಂಗಳ ಅಮೌಂಟ್ ಕೊಡ್ತಿರಲ್ಲ, ಎಲ್ಲಿಂದ ಕೊಡ್ತೀರಾ ಅಂತ ಕೇಳ್ತಾಳೆ ನನ್ನೇ ಅಂತ. ಗಂಡ ಹೆಂಡತಿ ಒಂದೇ ಬುದ್ಧಿ, ಹೋಗ್ಲಿ ಬಿಡು ನಿನ್ಗೂ ಸೇರ್ ಕಾಫಿ ಮಾಡ್ಕೊ ಅಂತಾನೆ. ಬೆಳಗ್ಗೆ ಆದ್ಮೇಲೆ ಮನೆಗೆ ಬೇರೆ ವ್ಯಕ್ತಿಗಳು ಬಂದಿರ್ತಾರೆ. ಅವಾಗ ರಂಗನಾಥ್ ಅಂತ ಅನ್ಕೊಂಡ್ಬಂದು, ಬನ್ರಿ ಇವಾಗ ಬಂದ್ರ ಅಂತಂದಾಗ, ಇವರಿಗೆಲ್ಲ ಮಾತಾಡಿದೀನಿ, ಇವ್ರ ಹತ್ರ ಎಲ್ಲ ವಿಷಯ ಹೇಳಿದೀನಿ, ಓಕೆ ಅಲ್ವಾ ಅಂತ ಹೇಳಿದಾಗ, ಸರಿ ಬನ್ನಿ ಕುತ್ಕೊ ಬನ್ನಿ ಅಂತ ಹೇಳ್ತಾರೆ. ಶಾಂತಿ ಬಂದ್ಬಿಟ್ರು, ಏನ್ರಿ ಇದು ಅಂತ ಕೇಳ್ತಾಳೆ. ಆಮೇಲೆ ಬಂದು ಹೇಳ್ತೀನಿ ಅಂತಂದಾಗ, ಮುನೋಜ್ ಅಂತಂತಾನೆ. ಆಮೇಲೆ ಕಾಫಿ ರೆಡಿನಮ್ಮ ಅಂತಂದಾಗ, ಇರು ಹೇಳ್ತೀನಿ ಅಂತ ಹೇಳ್ತಾನೆ. ನಿಮ್ಮಪ್ಪ ಯಾರನ್ನ ಇಂಜಿನಿಯರ್ನೆಲ್ಲ ಕರ್ಕೊಂಬಂದಿದ್ದಾರೆ ಕಣೋ ಅಂತಂತಾನೆ. ಯಾಕಪ್ಪ ಅಂತ ಅಲ್ಲಿ ರವಿ ಬಂದು ಕೇಳಿದಾಗ, ಏನೋ ಗೊತ್ತಿಲ್ಲ ಕಣೋ ಅಂತಂತಾರೆ. ಈ ಕಡೆ ಆ ಬಂದಿರೋ ವ್ಯಕ್ತಿ ರಂಗನಾಥ್ ಹತ್ರ ಹೋಗ್ಬಿಟ್ಟು, ಯಾಕೆ ಸಡನ್ ಆಗಿ ಇಂಜಿನಿಯರ್ನ ಕರ್ಕೊಂಬ ಅಂತ ಹೇಳ್ದೆ ಅಂತಂದಾಗ, ಮನೆಯಲ್ಲಿ ರೂಮ್ ವಿಷಯಕ್ಕೆ ದಿನಾ ಜಗಳ ಕಣೋ, ಅದಕ್ಕೆ ರೂಮ್ ಕಟ್ಸೋಣ ಅಂತ ಅಂದಾಗ, ಈ ಸಂಸಾರದಲ್ಲಿ ಈ ಜಗಳ ಎಲ್ಲ ಕಾಮನ್ ಅಂತ ಹೇಳ್ತಾನೆ ಅವನು. ಸರಿ ಎಲ್ಲ ಒಳ್ಳೇದಾಗುತ್ತೆ ಬಿಡು, ಟೆನ್ಷನ್ ಮಾಡ್ಕೋಬೇಡ ಅಂತಾನೆ. ಆ ಇಂಜಿನಿಯರ್ಸ್ ಎಲ್ಲ ಅಳತೆ ತಗೊಂಡಾದ್ಮೇಲೆ, ಇಲ್ಲೇ ರೂಮ್ ಕಟ್ಸೋದ, ಹಾಲ್ನ ಕಟ್ಸ್ಬೇಕಂತಂದಾಗ, ಅದೇನು ಬೇಡ, ರೂಮು ಅಟ್ಯಾಚ್ ಬಾತ್ರೂಮ್ ಕಟ್ಸಿ ಸಾಕು ಅಂತ ಹೇಳ್ತಾನೆ. ಸರಿ ನಾವಿನ್ ಬರ್ತೀವಿ ಅಂತ ಅವ್ರು ಹೋಗ್ತಾರೆ. ಅವಾಗ ಶಾಂತಿ ಬಂದ್ಬಿಟ್ಟು, ಏನೋ ಸರಿ ಇಲ್ಲ ಕಣೋ, ಬರ್ರ ಹೋಗೋಣ ಅಂತ ರಂಗನಾಥ್ ಹತ್ರ ಹೋಗ್ತಾರೆ ಎಲ್ಲರೂ. ಅವಾಗ ಮೀನಾ ನೋಡ್ಬಿಟ್ಟು, ಬನ್ರಿ ಇಲ್ಲಿ ಅಂತ ಕರೀತಾಳೆ. ಏನ್ ಮೀನಾ ಅಂತ ಕೇಳಿದಾಗ, ಮಾವ ಏನೋ ಇಂಜಿನಿಯರ್ಸ್ನ ಕರ್ಕೊಂಡ್ಬಂದಿದ್ದಾರೆ ಅಂತಂದ. ಇಂಜಿನಿಯರ್ ಏನಕ್ಕೆ ಅಂತಂದಾಗ, ಗೊತ್ತಿಲ್ಲ, ಹೋಗೋಣ ಬನ್ನಿ ಕೇಳೋಣ. ಆಗ ಮನೋಜ್, ಅಪ್ಪ ಏನಾದ್ರು ಹೊಸ ಮನೆ ಕಟ್ತಾ ಇದ್ದಾರ ಅಂತಂದಾಗ, ಇದೇ ಮನೆ ಇಲ್ವೇನೋ, ಇನ್ನೇನಕ್ಕೆ ಹೊಸ ಮನೆ ಕಟ್ತಾರೆ ಅಂತಂದಾಗ, ರವಿಯಲ್ಲಿ ರೂಮ್ ಕಟ್ಸ್ತಾ ಇರ್ಬೇಕು ಅಂತ. ಆಗ ಸೂರ್ಯ ಹೋಗ್ಬಿಟ್ಟು, ಏನಪ್ಪ ರೂಮ್ ಕಟ್ಸ್ಬೇಕಾ ಅಂತಂದಾಗ, ಹೂನಪ್ಪ
ರೂಮ್ ಕಟ್ಸಕ್ಕೆ ಅವ್ರನ್ನ ಕರೆದೆ ಅಂತ ಹೇಳ್ತಾನೆ. ಆಗ ಶಾಂತಿ ಇದೆಲ್ಲ ಅವಶ್ಯ ಇದೆಯಾ ಅಂತಂದಾಗ ತುಂಬಾ ಅವಶ್ಯಕತೆ ಇದೆ ಅಂತಾನೆ. ಆಗ ಶ್ರುತಿ ಸೂಪರ್ ಮಾವ, ಇನ್ಮೇಲೆ ಯಾರನ್ನು ರೂಮ್ ವಿಷಯಕ್ಕೆ ಜಗಳ ಆಡಲ್ಲ ಅಂತ. ಇಂಜಿನಿಯರ್ಸ್ ಎಲ್ಲ ಓಕೆ ಸರ್, ನಾವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಏನಿಲ್ಲ ಅಂದ್ರೆ ಅಮೌಂಟ್ ಒಂದು 5 ಲಕ್ಷ ಬೇಕು ಅಂತ ಕೇಳ್ತಾನೆ. ಸರಿಯಪ್ಪ, ನನಗೊಂದು ಸ್ವಲ್ಪ ಟೈಮ್ ಕೊಡು, ನಾ ಎಲ್ಲ ಜೋಡಿಸ್ತೀನಿ ಅಂತಾನೆ. ತುಂಬಾ ನಂಬಿಕಸ್ತಪ್ಪ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ. ಸರಿಯಪ್ಪ, ಇನ್ಮೇಲೆ ನಾವು ಬರ್ತೀವಿ ಸೂರ್ಯ ಅಂತ ಅಲ್ಲಿಂದ ಅವರೆಲ್ಲ ಹೊರಡ್ತಾರೆ. ಇವಾಗ ಏನ್ ಅವಶ್ಯಕತೆ ಇತ್ತು ಅಂತ ರೂಮ್ ಕಟ್ಟಿದ್ದೀರಾ, ಯಾರು ಹೇಳಿದ್ರು ನಿಮಗೆ ರೂಮ್ ಕಟ್ಟಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ 3 ಜೋಡಿ ಇದೆಯಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಜೋಡಿ ಅಲ್ಲಿ ಹೋಗಿರ್ತಾರೆ ಬಿಡು ಅಂತ ಹೇಳ್ತಾನೆ. ಅಪ್ಪ, ರೂಮ್ಗೆ ವಾರ್ಡ್ರೂಮ್ ಎಲ್ಲ ಇರುತ್ತಪ್ಪ ಅಂತ ಕೇಳಿದಾಗ ಇನ್ನ ಕಟ್ಟಿಲ್ಲ ಕಣೋ ಅಂತ ರವಿ ಹೇಳ್ತಾನೆ. ಅಲ್ಲ ಕಣೋ, ಬ್ಲೂ ಪ್ರಿಂಟ್ ಇರುತ್ತಲ್ವಾ, ಹಾಗೆ ಕೇಳ್ದೆ ಅಂತಾನೆ. ನಿನ್ಗೆ ರೂಮ್ ಇದೆ ತಾನೆ, ಅದು ಸೂರ್ಯ ಮೀನವ್ರಿಗೆ, ನೀನ್ ಸುಮ್ನೆ ಇರೋ ಅಂತಾನೆ. ರೂಮ್ ಕಟ್ಟೋ ಅವಸರ ಏನು ಇರ್ಲಿಲ್ಲ ಕಣಪ್ಪ ಅಂತ ಸೂರ್ಯ ಹೇಳ್ತಾನೆ. ಅವಾಗ ಇಲ್ಲ ಕಣೋ, ರೂಮ್ ಕಟ್ಲೇಬೇಕು, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂದಾಗ ಅವಾಗ ರೋಹಿಣಿ, ಮಂತ್ಲಿ ಇಸ್ಕೊಂತಾ ಇದ್ದೀರಲ್ಲ ಮಾವ, ಆ ದುಡ್ಡು 5 lakhs ಆಗೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆಗ ಶ್ರುತಿನು, ಹೌದು ಮಾವ, 5 lakhs ಆಗೋಕೆ ಏನಿಲ್ಲ ಅಂದ್ರೂ 2-3 years ಬೇಕು ಅಂತ ಹೇಳ್ತಾಳೆ. ಹೌದು ಕಣಮ್ಮ, ನನ್ಗೂ ಗೊತ್ತು, ಅದಕ್ಕೆ ಲೋನ್ ತಗೋಣ ಅಂತ ಇದ್ದೀನಿ, ಆ ದುಡ್ಡನ್ನ ತಿಂಗಳ EMI ಕಟ್ಟೋ ತರ ಮಾಡೋಣ ಅಂತ ಇದ್ದೀನಿ ಅಂತಾನೆ. ಆಗ ಶಾಂತಿ, ನಿಮ್ನ ನಂಬಿ ಯಾರು ಕೊಡ್ತಾರೆ, ನೀವು ರಿಟೈರ್ಡ್ ಆಗಿದ್ದೀರಾ, ನೀವೇನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮನ್ನ ನಂಬಿ ಯಾರು ಕೊಡ್ತಾರೆ ದುಡ್ಡನ್ನ ಅಂತಂದಾಗ ಅವಾಗ ಸೂರ್ಯ, ಅಪ್ಪ ರಿಟೈರ್ಡ್ ಆಗಿದ್ದಾರೆ ಅಷ್ಟೇ, ಆದ್ರೆ ಜನರಿಗೆ ಇವ್ರ ಮೇಲೆ ನಂಬಿಕೆ ಇದೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.